ಸೀಸನ್ 12 ಕಿಚ್ಚ ಸುದೀಪ್ ಅವರು ನಿಮ್ಮ ಬಾಸ್ ಅಂತಾನೆ ಹೇಳ್ತಾ ಇದ್ರಿ. ಸೊ ಹೋಸ್ಟ್ ಮಾಡಲ್ಲ ಅನ್ನುವಂಥದ್ದು ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗಿಂದನೂ ಕೂಡ ಹಲ್ಚಲ್ ಎಬ್ಬಿಸ್ತಾನೆ ಇದೆ. ಹಾ ಸರ್. ಸೊ ಸೀಸನ್ 12ಕ್ಕೆ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಾರಾ ಇಲ್ವಾ ನಿಮ್ಮ ಪ್ರಕಾರ? ಸರ್ ನನ್ನ ಪರ್ಸನಲ್ ಆಗಿ ಹೇಳ್ತೀನಿ ಸರ್. ಹ್ಮ್. ಬಿಗ್ ಬಾಸ್ ಶೋಗೆ ಹ್ಮ್. ಸುದೀಪ್ ಸರ್ ಇಲ್ಲ ಅಂದ್ರೆ ಸರ್ ದೇವಸ್ಥಾನದಲ್ಲಿ ಖಾಲಿ ಗರ್ಭಗುಡಿಯಲ್ಲಿ ದೇವ್ರು ಇಲ್ದೇ ಇರೋ ಖಾಲಿ ಗರ್ಭಗುಡಿ ಇದ್ದಂಗೆ ಸರ್. ಹ್ಮ್. ಅವ್ರಿದ್ರೆ ಮಾತ್ರ ಸರ್ ಅದಕ್ಕೊಂದು ವ್ಯಾಲ್ಯೂ ಸರ್. ಹ್ಮ್. ಅವ್ರು ಇಲ್ದೇ ಇದ್ರೆ ಬಿಗ್ ಬಾಸ್ ಏನೂ ಆಗಲ್ಲ ಸರ್. ನನ್ ಕಣ್ಣಿಗೆ ಕಾಣಿಸ್ತಾರ ಸರ್. ಯಾಕಂದ್ರೆ ಅವರು ಪ್ರತಿ ವಾರ ಬಂದಾಗ ನಮ್ಗಿರುವಂತ ವೈಬ್ ಇರ್ತಿದ್ದ ಸರ್ ಬಿಗ್ ಬಾಸ್ ಮನೇಲಿ. ತುಂಬಾ ಶಕ್ತಿ ಕೊಡೋದು ಸರ್ ಅವರು. ಹ್ಮ್. ಸರ್ ತಪ್ಪು ಮಾಡಿದ್ರೆ ತಪ್ಪು ಅಂತ ಎದ್ದಿ ತೋರ್ಸೋರು. ಚೆನ್ನಾಗಿ ಮಾಡಿದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡೋಂಥವ್ರು. ಏಕೈಕ ವ್ಯಕ್ತಿ ಸರ್ ಸುದೀಪ್ ಸರ್ ಸರ್. ನಾನು ಹೇಳ್ತೇನೆ ಸರ್, ಆ ಗರ್ಭಗುಡಿಗೆ ಅವ್ರು ಇರ್ಲೇಬೇಕು ಸರ್. ಅವ್ರು ಇದ್ದಾಗ್ಲೇನೆ ಅದಕ್ಕೊಂದು ಕಳೆ ಸರ್. ಓಕೆ. ಈಗ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅನ್ನುವಂತ ಟಾಕ್ ನಡೀತಿದೆ. ಇನ್ನೊಂದ್ ಕಡೆ ಕಲರ್ಸ್ ಕನ್ನಡ ಕಡೆಯಿಂದ ಈಗಾಗಲೇ ಅವ್ರಿಗೆ ಅಪ್ರೋಚಸ್ ಹೋಗ್ತಾ ಇದೆ ಅನ್ನುವಂತಹ ಇನ್ನೊಂದು ಮಾತು ಕೂಡ ಇನ್ನೊಂದು ವರ್ಗನೂ ಕೂಡ ಮಾತನಾಡ್ಕೊಳ್ತಾ ಇದೆ. ಹಾ ಸರ್. ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಅವರ ಒಂದು ಜಾಗವನ್ನ ಯಾರು ಫುಲ್ಫಿಲ್ ಮಾಡಬಹುದು ಅಂತ ಅನ್ಸುತ್ತೆ? ಸರ್ ಕಲ್ಪನೆ ಮಾಡ್ಕೊಳಕ್ ಆಗಲ್ಲ ಸರ್. ಓಕೆ. ಯಾಕಂದ್ರೆ ಇಷ್ಟು ಸೀಸನ್ಗಳನ್ನ ನಾವು ಅವ್ರು ನೋಡ್ಕೊಂಡ್ ಬಂದಿದ್ದೀವಿ. ಅವ್ರು ಇಲ್ದೇ ಇರೋ ಬಿಗ್ ಬಾಸ್‌ನ ಕಲ್ಪನೆ ಮಾಡ್ಕೊಳಕ್ ಆಗಲ್ಲ ಸರ್. ಇನ್ ಕೇಸ್ ಅವ್ರು ಒಪ್ಕೊಳ್ಳಲ್ಲ, ಇಲ್ಲ ನನ್ನ ಡಿಸಿಷನ್ ಆಗಿದೆ ಬೇರೊಬ್ಬರಿಗೆ ಅವಕಾಶ ಕೊಡಿ ಅಂತಂದ್ರೆ ಆ ಒಂದು ಸ್ಟೇಜ್ ಅಲ್ಲಿ ಯಾರನ್ನ ನೋಡಕ್ ಇಷ್ಟ ಪಡ್ತಾರೆ ಗೋಲ್ಡ್ ಸರ್ ಸುರೇಶ್ ಅವರು? ಇಲ್ಲಿವರೆಗೆ ನನ್ಗೆ ಆ ಥರ ಏನೂ ಇಲ್ಲ ಸರ್. ನನಗೆ ಆ ಥರ ಇಂಟೆನ್ಷನ್ ಇಲ್ಲ ಸರ್. ನನಗೆ ಯಾರು ನಾನು ಮೊದ್ಲಿಂದಾನು ಸುದೀಪ್ ಸರ್ ಫ್ಯಾನ್. ಹ್ಮ್. ನನ್ಗೆ ಅವ್ರು ಅವತ್ತು ಕೊಡುವಂತ ಅವ್ರು ಹೇಳುವಂತ ಒಂದೊಂದು ಮಾತುಗಳು ಕೂಡ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡು ಬಂದಿದ್ದೀನಿ ಸರ್. ಆ, ಅವರೇ ಇರ್ಬೇಕು ಸರ್. ಅವ್ರನ್ನ ಬಿಟ್ಟು ಬೇರೆ ಯಾರು ನೋಡ್ಕೊಳಕ್ ಇಷ್ಟ ಇಲ್ಲ ಸರ್. ಬೇರೆ ಯಾರು ಇಲ್ಲ. ಬೇರೆ ಯಾರು ಇಲ್ವೇ ಇಲ್ಲ ಸರ್ ತಲೆಯಲ್ಲಿ. ಹ್ಮ್. ಅವರೇ ಸುದೀಪ್ ಸರ್ ಬಿಟ್ರೆ ಬೇರೆ ಯಾರು ಇಲ್ಲ ಬಿಗ್ ಬಾಸ್ ಮನೇಲಿ. ಅವ್ರೆ. ನಾವ್ ಇವತ್ತು ಕೂಡ ಬಿಗ್ ಬಾಸ್ ಯಾರು ಅಂದ್ರೆ ಸುದೀಪ್ ಸರ್ ಅಂತಾನೆ ಅನ್ಕೊಂಡಿರೋದು ನಾವೆಲ್ಲರೂ ಕೂಡ. ಜನನು ಕೂಡ ಅದೇ ತರ ಅನ್ಕೊಂಡಿರೋದು. ಅವರೇ ಸರ್ ಬಿಗ್ ಬಾಸ್, ಅವರೇ ಸರ್ ನಮ್ಗೆಲ್ಲ ಬಾಸ್ ಅವರೇ ಬಿಗ್ ಬಾಸ್. ಕಿಚ್ಚ ಸುದೀಪ್ ಅವರೊಟ್ಟಿಗೆ ಏನಾದ್ರೂ ಅವಕಾಶ ಸಿಗ್ತಾ ನಿಮ್ಗೆ ಆ, ಆಕ್ಟ್ ಮಾಡುವಂತ ಅವಕಾಶ ಇಲ್ಲ ಏನಾದ್ರು ಸರ್, ಸಿಗ್ತಾ? ಆ ತರ ಏನಿಲ್ಲ ಸರ್. ಸರ್ ಅವರು ದೇವ್ರು ಸರ್. ಅವ್ರ ಹತ್ರ ನಾವು ಅವ್ರ ಜೊತೆ ಆಕ್ಟ್ ಮಾಡಕ್ಕೆಲ್ಲ ಆಗಲ್ಲ ಹ್ಮ್. ಸರ್. ನಾವು ಅಲ್ಲ, ಸಣ್ಣ ಪುಟ್ಟ ಸರ್. ಆಕ್ಟ್ ಮಾಡಕ್ ಆಗಲ್ಲ ಅಂತ ಏನಕ್ಕೆ ಅನ್ಕೊಳ್ತಾರೆ? ಇನ್ ಕೇಸ್ ಅವಕಾಶ ಸರ್ ಇಲ್ಲ, ಸಿಕ್ತು ಆ ತರ ಅಂತಾನೆ ಅನ್ಕೊಳ್ಳೋಣ. ಅವಕಾಶ ಯಾವ್ದು ಬಂದಿಲ್ಲ ಸರ್ ಇಲ್ಲಿವರೆಗೆ. ಹ್ಮ್. ಆ ತರದ್ದೇನಿಲ್ಲ. ಮುಂದೆ ನೋಡೋಣ ಸರ್. ಆ ತರ ಏನಾರು ಗಾಡ್ ಗಿಫ್ಟ್ ಅಂತಾರಲ್ಲ ಸರ್, ಹ್ಮ್. ಆ ತರ ಇದ್ರೆ ನೋಡೋಣ ಸರ್. ಓಕೆ. ಅವ್ರ ಜೊತೆ ಅಂತೂ ಅವಕಾಶ ಬಂದಿಲ್ಲ ಆಕ್ಟ್ ಮಾಡೋದಕ್ಕೆ ಅಂತ ಬಟ್ ಹೇಳ್ತಾ ಅವ್ರ ಜೊತೆ ಸ್ಟೇಜ್ ಅಲ್ಲಿ ನಿಂತಿದ್ದೀನಲ್ಲ ಸರ್, ಹ್ಮ್. ನನ್ಗೆ ದುಃಖ ಆದಾಗ ನನ್ನ ಸಮಾಧಾನ ಮಾಡಿರುವಂತ ವ್ಯಕ್ತಿ ಸರ್. ಹ್ಮ್. ನಾನು ಅವ್ರು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲ ನನ್ನ ಪ್ರಾಬ್ಲಮ್ಗಳಿಗೆ ಸರ್ ನಿಮ್ ಹಗ್ ಮಾಡ್ಕೋಬೇಕು ಅಂತ ಹೇಳಿದಾಗ ಪ್ರೀತಿಯಿಂದ ಹಗ್ ಕೊಟ್ರಲ್ಲ, ಅವತ್ತು ನನಗೆ ಆದಂತ ಖುಷಿ ಆ ಒಂದು ಅವಕಾಶನೇ ಯಾರಿಗೂ ಸಿಗಲ್ಲ ಸರ್. ನನಗೆ ಸಿಕ್ಕಿದೆ ಸರ್. ಕೋಟ್ಯಾಂತರ ಜನಗಳಲ್ಲೇ ನನಗೊಬ್ಬನಿಗೆ ಅವಕಾಶ ಸಿಕ್ಕಿದೆ ಸರ್. ಅದಕ್ಕಿಂತ ಇನ್ನೇನ್ ಬೇಕು ಸರ್ ನನಗೆ? ಬೇರೆ ಏನಿಲ್ಲ ಸರ್ ಆಸೆ ಜೀವನದಲ್ಲಿ. ನನ್ನ ಆಸೆ ಫುಲ್ಫಿಲ್ ಆಗಿದೆ ಸರ್. ನಿಮ್ಮ ಆಸೆ ಅಂತೂ ಫುಲ್ಫಿಲ್ ಆಯ್ತು ಅಂತ ಹೇಳ್ತಾ ಇದ್ರೆ, ಈಗ ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದಷ್ಟು ಜನರಿಗೆ ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಿ ಆಗಿರ್ಬೋದು ಅವಕಾಶ ಸಿಕ್ಕಿದೆ. ಗೋಲ್ಡ್ ಸುರೇಶ್ ಅವ್ರಿಗೂ ಅವಕಾಶ ಬಂದಿದೆಯಂತೆ, ನಿಜಾನಾ? ಸರ್ ಬಂದಿದೆ ಸರ್. ನೆಗೆಟಿವ್ ರೋಲ್ ಮಾಡಕ್ ಇಷ್ಟಪಡ್ತೀರಾ, ಪಾಸಿಟಿವ್ ರೋಲ್ ಮಾಡಕ್ ಸರ್ ಇಷ್ಟ? ನೆಗೆಟಿವ್ ರೋಲ್ ಮಾಡಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ರೋಲ್. ನೆಗೆಟಿವ್ ರೋಲ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಈಗ ಬಂದಿದೆ ಅಂತ ಹೇಳಿದ್ರಿ. ಸೊ ಹೆಂಗಿದೆ ಟೀಮ್ ಎಲ್ಲಾನು? ಸರ್, ಯಾವ ಹಂತದಲ್ಲಿದೆ ಮಾತುಕತೆ ಎಲ್ಲ? ಸರ್ ಸ್ಟಾರ್ಟಿಂಗ್ ಮಾತುಕತೆ ನಡೀತಾ ಇದೆ ಸರ್. ಸ್ಟಾರ್ಟ್ ಆಗಿದೆ ಸರ್, ಪ್ರಾರಂಭ ಆಗಿದೆ ಸರ್ ಆಲ್ರೆಡಿ. ಯಾಕಂದ್ರೆ ನನ್ನ ಬಿಸ್ನೆಸ್ ಜೊತೆಗೆ ಅದನ್ನ ಫ್ರೀ ಶೆಡ್ಯೂಲ್ ಮಾಡ್ಕೊಂಡು ಆ ಟೈಮ್ನ ಮಾಡ್ಕೊಂಡು ನಾನು ಟೈಮ್ ಕೊಡ್ಬೇಕಾಗತ್ತೆ. ಹ್ಮ್. ಯಾಕಂದ್ರೆ ಸಿನಿಮಾ ಸೀರಿಯಲ್ ಅಂತಂದ್ರೆ ಅದಕ್ಕೆ ಡೆಡಿಕೇಟೆಡ್ ಆಗಿ ಟೈಮ್ ಕೊಡ್ಬೇಕಾಗತ್ತೆ ಸರ್. ಯಾಕಂದ್ರೆ ಇದಕ್ಕೆ ನಾನು ಎಷ್ಟು ಟೈಮ್ ಕೊಡಬಲ್ಲೆ, ಹ್ಮ್. ಯಾವ ತರ ನಾನು ಅದನ್ನ ನನಗೆ ಕೊಟ್ಟಿರುವಂತ ಒಂದು ಪಾತ್ರ ನಾನು ಹೇಗೆ ನಿಭಾಯಿಸಬಲ್ಲೆ ಅನ್ನೋ ಎಲ್ಲವೂ ಕೂಡ ಒಂದು ಅಷ್ಟು ನಾನು ಪ್ಲಾನ್ ಮಾಡ್ಕೋತಾ ಇದ್ದೀನಿ ಸರ್. ಹ್ಮ್. ಅದೆಲ್ಲವೂ ಆದ್ರೆ ನಾನು ಮಾಡ್ತೀನಿ ಸರ್ ಅತಿ ಶೀಘ್ರದಲ್ಲಿ. ಬಿಗ್ ಬಾಸ್ ಸೀಸನ್ 12ಕ್ಕೆ ಇನ್ನೂ ಕಾಲ್ ಬಂದಿಲ್ಲ ಅಂತ ಹೇಳಿದ್ರಿ. ಇನ್ ಕೇಸ್ ಬಂದ್ರೆ ದೇವರ ಆಶೀರ್ವಾದ ಮತ್ತೆ ಜನರ ಆಶೀರ್ವಾದ ಅಂತ ಹೇಳಿದ್ರಿ. ಸೀಸನ್ 11ರಲ್ಲಂತೂ ಕೂಡ ಯಾರ್ಯಾರು ಹೋಗ್ತಾರೆ ಅಂತ, ಯಾರ್ಯಾರು ಬರ್ತಾರೆ ಅನ್ನುವಂತಹ ಗೊಂದಲ ಇತ್ತು ನಿಮ್ಗೆ. ಯಾರು ಬರ್ತಾರಪ್ಪ, ಅವ್ರಗಳ ಜೊತೆ ಹೆಂಗಪ್ಪ ಅಡ್ಜಸ್ಟ್ ಆಗ್ಬೋದು ಅಂತ. ಸೀಸನ್ 12ಕ್ಕೆ ಯಾರ್ಯಾರು ಕಂಟೆಸ್ಟೆಂಟ್ಸ್ ಹೋಗ್ಬೋದು ಅನ್ನುವಂತ ಒಂದು ಐಡಿಯಾ ಏನಾದ್ರು ಇದೆಯಾ ನಿಮ್ಗೆ ಅಂತ? ಸರ್ ಇಲ್ಲ ಸರ್. ಬಿಗ್ ಬಾಸ್‌ನ ಅಸಂಪ್ಷನ್ ಮಾಡಕ್ ಆಗೋದೇ ಇಲ್ಲ ಸರ್. ಹ್ಮ್. ನಾವು ಯಾವುದೇ ತರ ಗೆಸ್ ಮಾಡಕ್ ಆಗೋದೇ ಇಲ್ಲ ಸರ್. ಬಿಗ್ ಬಾಸ್ ಹೊರಗಡೆ ಇದ್ದಾಗಲೂ ಅಷ್ಟೇ, ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಅಷ್ಟೇ ಸರ್. ಹ್ಮ್. ಯಾಕಾಗಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ನಮಗೆ ಗೊತ್ತಾಗ್ತಾ ಇರಲ್ಲ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈಗ ನಾವಿಬ್ರು ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದೀವಿ, ಇಲ್ಲಿಂದ ಎದ್ದು ಬೇರೆ ಕಡೆ ಹೋಗಿ ಕೂತಾಗ ನಾವು ಬೇರೆ ತರನೇ ಟಾಕ್ಸ್ ಇರುತ್ತೆ. ಹ್ಮ್. ಆ ತರ ಇರುವಂತ ಹೇಳಿದ್ನ ಸರ್, ಮೊದ್ಲೇ ಹೇಳಿದೆ ನಾನು, ಬಿಗ್ ಬಾಸ್ ಮ್ಯಾಜಿಕ್ ಮನೆ ಅದೊಂದು. ಹ್ಮ್. ನಾವ್ ಏನು ಕೂಡ ಅಸಂಪ್ಷನ್ ಮಾಡಕ್ಕಾಗಲ್ಲ ಸರ್ ಬಿಗ್ ಬಾಸ್ ಬಗ್ಗೆ. ಇವರೇ ಬರ್ತಾರೆ ಅಂತ ಹೇಳಿದ್ರೆ ನಾವು ಅಸಂಪ್ಷನ್ ಮಾಡಿದ್ರೆ ಅದೆಲ್ಲವೂ ಸುಳ್ಳಾಗತ್ತೆ ಸರ್. ಎಲ್ಲ ಉಲ್ಟಾ ಆಗತ್ತೆ ಸರ್. ಯಾಕಂದ್ರೆ ನಾವೇ ಹೋಗ್ಬೇಕಾದ್ರೆ ನಮಗೆ ಗೊತ್ತಿರಲ್ಲ, ಸ್ಟೇಜ್ ಮೇಲೆ ಹೋಗೋವರೆಗೂ ನಮ್ಗೆ ಗೊತ್ತಿರಲ್ಲ ಯಾರ್ಯಾರು ಬರ್ತಾರೆ ಅಂತ.
ಬಿಗ್ ಬಾಸ್ ಮನೆಯೊಳಗಡೆ ನಾವು ಕಾಲಿಟ್ಟನ ಗೊತ್ತಾಗೋದು, ಓ ಇವ್ರು ಬಂದಿದ್ದಾರೆ ಅಂತ ಹೇಳಿ. ಹ್ಮ್. ಯಾರು ಗೊತ್ತಾಗಲ್ಲ ಸರ್. ಯಾರಿಗೂ ಗೊತ್ತಾಗಲ್ಲ. ಯಾರು ಗೊತ್ತಾಗಲ್ಲ ಸರ್. ಅಟ್ಲೀಸ್ಟ್ ಗೆಸ್ ಮಾಡ್ಬೋದಲ್ಲ ಇಂತಿತ್ತವ್ರು ಹೋಗ್ಬೋದು ಅಂತ ಕಷ್ಟ ಸರ್ ಈಗಿನ ಸಿಚುವೇಶನ್ಗೆ ಈಗಿನ ಸಿಚುವೇಶನ್. ತುಂಬಾ ಕಷ್ಟ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.